ಭವ್ಯ ಅವರು ಇತ್ತೀಚೆಗಷ್ಟೇ ಥೈಲ್ಯಾಂಡ್ ಪ್ರವಾಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೋಲೋ ಟ್ರಿಪ್ ಅನ್ನ ಮಾಡಿದ್ದು, ಒಟ್ಟಿಗೆ ಯಾರ ಜೊತೆನೂ ಕೂಡ ಹೋಗಿಲ್ಲ. ಅವರು ಸಿಂಗಲ್ ಆಗಿ ಹೋಗ್ಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡಿದ್ರು. ಅದೇ ರೀತಿ ಥೈಲ್ಯಾಂಡ್ಗೆ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಬಂದು ಈಗ ವಾಪಸ್ ಎಂದಿನಂತೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಭವ್ಯ ಅವರು ಈಗ ಸದ್ಯಕ್ಕೆ ಕರ್ಣ ಅಂತ ಹೊಸ ಧಾರಾವಾಹಿಯಲ್ಲಿ ಅಭಿನಯ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಬಿಗ್ ಬಾಸ್ ಬಳಿಕ ಅಂದ್ರೆ ಆಚೆ ಬಂದ ಬಳಿಕ ಫಸ್ಟ್ ಪ್ಲಾನ್ ಮಾಡಿದ್ದೆ ಒಂದು ಟ್ರಿಪ್, ಲಾಂಗ್ ಟ್ರಿಪ್ ಹೋಗಿ ಬರಬೇಕು ಅಂತ. ಸುಮಾರು 4-5 ದಿವಸಗಳ ಕಾಲ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗಿರ್ತಾರೆ. ಅದು ಒಬ್ಬರೇ ಸೋಲೋ ಟ್ರಿಪ್ಪಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಎಂಜಾಯ್ ಮಾಡಿದ್ದಾರೆ ಭವ್ಯ ಅವರು ಥೈಲ್ಯಾಂಡ್ ನಲ್ಲಿ. ಬಿಗ್ ಬಾಸ್ ಮನೆ ಒಳಗಡೆ ರಜತ್ ಅವರು ಕೂಡ ಅಷ್ಟೇ, ನಾನು ಕೂಡ ಥೈಲ್ಯಾಂಡ್ಗೆ ಹೋಗ್ಬೇಕು ಅಂತ ಅಂತಾರೆ. ಸುದೀಪ್ ಸರ್ ಅವರು ತಾಯ್ನಾಡ್ ಅಂತೆಲ್ಲ ಕಂಪ್ಲೀಟ್ ಆಗಿ ಕಾಲೆಳೆಯುತ್ತಿದ್ರು, ತಮಾಷೆ ಮಾಡ್ತಿದ್ರು. ಭವ್ಯ ಅವ್ರಿಗೂ ಕೂಡ ಆಗ್ಲಿಂದ ಆಸಕ್ತಿ ಇತ್ತು ಥೈಲ್ಯಾಂಡ್ಗೆ ಹೋಗ್ಬೇಕು ಅಂತ. ಅದೇ ರೀತಿ ತಮ್ಮ ಒಂದು ಆಸೆನ ಪೂರೈಸ್ಕೊಂಡು ಬಂದಿದ್ದಾರೆ. ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ಮುಗಿಸ್ಕೊಂಡ್ಬಂದು ಈಗ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದೆ. ಎಂದಿನಂತೆ ಕೆಲಸವನ್ನು ಕೂಡ ಮಾಡ್ತಾ ಸಾಗುತ್ತಿದ್ದಾರೆ. ನಿಮಗೂ ಕೂಡ ಇಷ್ಟನೇ ಭವ್ಯ? ಈಗ ಭವ್ಯರ ಮುಂದಿನ ಧಾರಾವಾಹಿ ಅಂದ್ರೆ ಗೀತಾ ಧಾರಾವಾಹಿ ಬಳಿಕ ಮುಂದಿನ ಧಾರಾವಾಹಿ ಕರ್ಣ ಅಂತ ಈಗ ಧಾರಾವಾಹಿ ಸ್ಟಾರ್ಟ್ ಆಗುತ್ತೆ. ಮೇ ಕೊನೆಯಲ್ಲಿ ಸುಮಾರು ಒಂದು 20 ದಿವಸಗಳ ಬಳಿಕ ಧಾರಾವಾಹಿ ಕೂಡ ಟಿವಿಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರಸಾರವಾಗುತ್ತೆ. ಎಲ್ಲರೂ ಕೂಡ ತಪ್ಪದೆ ನೋಡ್ತಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂತ ನಟ ಮತ್ತು ಕಿರಣ್ ರಾಜ್ ಅವರೊಟ್ಟಿಗೆ ಈಗ ಭವ್ಯ ಅವರು ಸ್ಕ್ರೀನ್ ಶೇರ್ ಅನ್ನ ಮಾಡ್ಕೊಳ್ಳೋದು. ಸೊ ಈಗ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ ಜನರು ಕೂಡ. ಮತ್ತೆ ಉತ್ತಮವಾದಂತ ರೇಟಿಂಗ್ TRP ಪಡೆದುಕೊಳ್ಳುತ್ತೆ ಮೊದಲ ವಾರ. ಭವ್ಯ ಅವರ ಒಂದು ನಟನೆ ನೋಡೋಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ.